ಗಯಾ ಗದಾಧರಾಯ ನಮಃ. ಸಮಸ್ತ ಪಿತೃಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾದ್ದದಲ್ಲಿ ದರ್ಭೆ, ಯವ, ಎಳ್ಳು ಇವುಗಳ ಉಪಯೋಗದ ಮಹತ್ವ ಏನು? ಶ್ರಾದ್ದ ಮಾತ್ರವಲ್ಲ, ದೇವ ಋಷಿ ಪಿತೃ ತೃಪ್ತ್ಯರ್ಥಗಾಗಿ ಮಾಡುವ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಈ ಪದಾರ್ಥಗಳ ಮಹತ್ವ ಸಾಕಷ್ಟು ಇದೆ. ಈ ಎಲ್ಲ ಕರ್ಮಗಳನ್ನು ಯಜ್ಞ ಎಂದು ಕರೆದಿದ್ದಾರೆ. ಶ್ರಾದ್ದದಲ್ಲಿ ಉಪಯೋಗಿಸುವ ದರ್ಭದ ವಿಚಾರ. ಶರಾಸ ಕುಶರಾಸೋ ದರ್ಭಾಸ ಸೈರ್ಯಾ ಉತ ಮೌಂಜ ಅದೃಷ್ಟ ಬೈರಿಣಾ ಸರ್ವೇ ಸಾಕಮ್ಯಲಿಪ್ಸತ. ಯಜ್ಞಕ್ಕೋಸ್ಕರವೇ ಸೃಷ್ಟಿಯಾದ ದರ್ಭೆಯು ಕುಶ, ಕಾಶ, ಮುಂಜ ಮೊದಲಾದ ಅನೇಕ ಹೆಸರುಗಳಿಂದ ಕೂಡಿದೆ. ಕರ್ಮ ಪ್ರಭೇದಗಳಿಗೆ ಅನುಗುಣವಾಗಿ ವಿಧ ವಿಧವಾಗಿ ಎಸಳಿನ ಸಂಖ್ಯೆ ಹಾಗೂ ಗ್ರಂಥಿಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೇರೆ ಬೇರೆ ವಸ್ತುಗಳನ್ನು ಪ್ರಯೋಗಿಸುವಾಗ ಮಂತ್ರಗಳಲ್ಲಿ ಆಯಾ ವಸ್ತುಗಳ ವಿವರ ಸ್ಪಷ್ಟವಾಗಿ ಇದೆ. ಮೇಲೆ ಉಲ್ಲೇಖ ಮಾಡಿದ ಮಂತ್ರದ ತಾತ್ಪರ್ಯ ಈ ರೀತಿಯಾಗಿ ಇದೆ. ದರ್ಭೆಯು ಶರಗಳಂತೆ ಶಕ್ತಿ ಸಾಮರ್ಥ್ಯ ಹೊಂದಿ ಕರ್ಮಭ್ರಷ್ಟತೆಗಾಗಿ ಹಾತೊರೆಯುವ ದುಷ್ಟ ಶಕ್ತಿ ಬಾಧೆಗಳನ್ನು ತಡೆಯುತ್ತದೆ. ಈ ದರ್ಭೆಗೆ ಶ್ರಾದ್ದದಲ್ಲಿ ಪವಿತ್ರ ಎಂದು ಹೇಳ್ತಾ ಇದ್ದಾರೆ. ಪವಿತ್ರ ವಜ್ರದಂತೆ ರಕ್ಷಕ ಶಕ್ತಿ. ಎರಡನೆಯದಾದದ್ದು ಯವ. ಯವ ಎಂಬುದು ಒಂದು ಧಾನ್ಯ ವಿಶೇಷ. ಭತ್ತದಂತೆ ಒಂದು ಜಾತಿಯ ಧಾನ್ಯ. ಜವೆಗೋಧಿ ಎಂದು ರೂಢಿ ಇದೆ, ಆದರೆ ವಾಡಿಕೆಯಲ್ಲಿ ಅಕ್ಕಿಯನ್ನೇ ಉಪಯೋಗಿಸುವುದು. ಯವೋಸಿ ಧಾನ್ಯರಾಜೋವ ವಾರುಣೋ ಮಧುಸಂಯುತಃ ನಿರ್ಣೋದ ಸರ್ವಪಾಪಾನಾಂ ಪವಿತ್ರ ಮೃಷಿಭಿ ಸ್ಮೃತಂ. ನಿರ್ಣಯ ಸಿಂಧು. ಧಾನ್ಯಗಳಿಗೆ ರಾಜನಂತಿದ್ದು ಮಧುರ ರಸದಿಂದ ಕೂಡಿದ್ದಾಗಿದೆ. ವರುಣನು ಇದರ ಅಧಿದೇವತೆ. ಪಾಪಗಳನ್ನು ಪರಿಹರಿಸುವ ಶಕ್ತಿಯುಳ್ಳದ್ದೆಂದು ಋಷಿಗಳ ವಚನ. ಇನ್ನು ಅತ್ಯಂತ ಮಹತ್ವದ ಪದಾರ್ಥ ಎಳ್ಳು. ತಿಲೋಸಿ ಸೋಮದೇವತ್ಯೋ ಗೋಸವೇ ದೇವನಿರ್ಮಿತಃ ಪ್ರತ್ನಮಧ್ಯಿ ಪ್ರತ್ನಸ್ವಧಯ ಪಿತೃನಿಮಾನ್ ಲೋಕಾನ್ ಪ್ರೀಣಯಾ ಹಿ ಸ್ವದಾ ನಮಃ. ನಿರ್ಣಯ ಸಿಂಧು. ಎಳ್ಳು ಪರಮಾತ್ಮನ ದೇಹದಿಂದ ಉತ್ಪತ್ತಿಗೊಂಡಿದೆ. ಸೋಮನೇ ಅಧಿದೇವತೆ. ದುಷ್ಟ ಕ್ರೂರ ರಾಕ್ಷಸರಿಗೆ ಭಯವನ್ನು ಉಂಟು ಮಾಡುವುದು. ಜ್ಞಾತಾಜ್ಞಾತ ಸಕಲ ವಿಧ ಪಾಪಗಳ ಪರಿಹಾರಕ ಶಕ್ತಿ ಉಳ್ಳದ್ದು. ಹಾಗಾಗಿ ಪರಮಾತ್ಮನ ಪ್ರೀತಿಗಾಗಿ ಹೋಮಿಸುವುದಿದೆ. ಇದು ಪಿತೃಗಳಿಗೆ ಪ್ರೀತಿಕರವಾದ ಧಾನ್ಯ. ದರ್ಭೆ, ಯವ, ಎಳ್ಳು ಇವುಗಳನ್ನು ಮಂತ್ರಪೂರ್ವಕ ಉಪಯೋಗಿಸಿ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿದಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು ಸಂತೃಪ್ತ ಹೊಂದಿವರು. ಪರಮಾತ್ಮನ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳನ್ನು ಕೊಡುವವರು. ಸಕಲ ವಿಧವಾದ ದೇವತೆಗಳ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳನ್ನು ಕೂಡ ಪಡೆಯಲಿಕ್ಕೆ ಕಾರಣೀಭೂತವಾಗುವವು. ಅದಕ್ಕಾಗಿ ಶ್ರಾದ್ದದಲ್ಲಿ ದರ್ಭೆ, ಯವ, ಎಳ್ಳು ಅತ್ಯಂತ ಉಪಯುಕ್ತವಾಗಿದೆ, ಬಹಳ ಮಹತ್ವದಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.